ಅದಕ್ಕೆ ಪೂರಕವಾಗಿ ನಾವು ಲೇಔಟ್ ಮಾಡೋದ್ರಿಂದ ನಮಗೆ ಶಿರಾದ ನಗರದಲ್ಲಿ ಟ್ರಾಫಿಕ್ ಸಮಸ್ಯೆನೂ ಇಲ್ದಂಗೆ ಮಾಡ್ಬೋದು. ಟ್ರಾಫಿಕ್ ಸಮಸ್ಯೆ ಮತ್ತೆ ಸ್ವಚ್ಛವಾದ ವಾತಾವರಣವನ್ನು ಕಲ್ಪಿಸಿ ಪ್ರತಿ ಮನೆಗೆ ಒಂದು ಮನೆಗೆ 2 ಗಿಡ ಹಾಕೋಕ್ಕೆ ಕಂಪಲ್ಸರಿ ಮಾಡಿಬಿಟ್ಟು ಎಲ್ಲ ವಾತಾವರಣನ ಹೊಸ ಏರಿಯಾಗಳಿಗಲ್ಲಿ ತುಂಬ ಉತ್ತಮವಾಗಿ ಮಾಡ್ತೀವಿ ಅಂತ ತಮಗೆಲ್ಲ ಭರವಸೆ ಕೊಡ್ತೀನಿ ನಾನು. ಇದೆಲ್ಲ ನಿಮ್ಮದೇ ಪ್ರಾಧಿಕಾರ ಆಗಿರೋದ್ರಿಂದ ನೀವು ಅದಕ್ಕೆ ಸಹಕರಿಸ್ಬೇಕು ಅಂತ ಎಲ್ಲರೂ ಕೇಳ್ಕೊಳ್ತೀನಿ. ರಿಯಲ್ ಎಸ್ಟೇಟ್ನವ್ರು ಏನೇನಿದ್ದಾರೆ ಎಲ್ಲರಿಗೂ ನಾನು ಕೇಳ್ಕೊಳ್ತೀನಿ. ಇದೊಂದು ಹೊಸದಿದು ಅಂದರೆ ಅವೆಲ್ಲ ಸೊ ನಮಗೋಸ್ಕರ ನಮಗೆ ಇದು ಒಂಥರ ಶ್ರೀರಾಮ್ ಅಭಿವೃದ್ಧಿ ಆಗೋದಕ್ಕೆ ಒಂದು ವರದಾನ ಆಗೈತೆ. ಪ್ಲಾನಿಂಗ್ ಅಥಾರಿಟಿಯಿಂದ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಗೆ ಅಪ್ಗ್ರೇಡ್ ಆಗಿರೋದು. ಅದಕ್ಕೋಸ್ಕರ ತಾವೆಲ್ಲ ಸಹಕರಿಸಿ ಏನೇ ಇದ್ರೂ ನಾವು ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತೀವಿ. ನೀವು ರಿಯಲ್ ಎಸ್ಟೇಟ್ನವರೇ ಆಗ್ಬೋದು. ಆಮೇಲೆ ಸೈಟ್ಗಳ್ದ ಪ್ರತಿಯೊಂದು ಮನೆಯವ್ರೂ ಗಿಡಗಳನ್ನ ರಕ್ಷಣೆ ಮಾಡೋದು ಅವ್ರದ್ದೇ ಜವಾಬ್ದಾರಿ, ಅದು ಅವ್ರಿಗೆ ಇರ್ತದೆ. ಮತ್ತೆ ನಾವು ಇನ್ಸ್ಪೆಕ್ಷನ್ ಮಾಡ್ತಾ ಇರ್ತೀವಿ. ನಮಗೂ ಎಲ್ಲ ಕೋಪರೇಟ್ ಮಾಡ್ರಿ, ಚೆನ್ನಾಗಿ ಮಾಡ್ಕೊಂಡು ಹೋಗೋಣ ಶಿರಾನಗರ ಜೊತೆ. ಇವತ್ತು ಅತ್ಯಂತ ಸಂತೋಷ ಪಡ್ತಕ್ಕಂಥ ದಿನ. ಶಿರಾಕ್ಕೆ ನಗರಾಭಿವೃದ್ಧಿ ಪ್ರಾಧಿಕಾರ ಬಂದಿರತಕ್ಕಂಥದ್ದು. ಅಂದ್ರೆ ತುಮಕೂರು ನಂತರ ಪ್ರಾಧಿಕಾರ ಇರ್ತಕ್ಕಂಥದ್ದು ಶಿರಾಕ್ಕೆ. ಅಂದ್ರೆ ನಗರ ಅಂತಕ್ಕಂಥ ಹೆಸರು ಬಂದಿದ್ದು ಇವತ್ತು, ಅಂದ್ರೆ ಸರ್ಕಾರದಿಂದ ಮಾನ್ಯತೆ ಪಡೆದಿರ್ತಕ್ಕಂಥದ್ದು. ಈ ಏನು ಶಿರಾ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೇಳ್ತೀವಿ, ಅದಕ್ಕೆ ಹಿಂದೆ ಒಂದು ಯೋಜನಾ ಪ್ರಾಧಿಕಾರ ಇತ್ತು. ಅದಕ್ಕೆ ಮಂಜುನಾಥ್ ಅವರು ಅಧ್ಯಕ್ಷ ಆಗಿದ್ರು ಮತ್ತು ಎಲ್ಲ ಸದಸ್ಯರುಗಳು ಕೂಡ ಇದ್ರು. ಅವರಿಗೆ ಅದನ್ನ ಅಪ್ಗ್ರೇಡ್ ಮಾಡಿದ್ದಾದ್ಮೇಲೆ ಮತ್ತೆ ಅವರೇ ಅಧ್ಯಕ್ಷರು, ಸದಸ್ಯರೆಲ್ಲರೂ ಕೂಡ ಮುಂದುವರೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಉದ್ದೇಶ ಏನು ಅಂತ ಹೇಳಿದ್ರೆ, ನನ್ನ ಅಭಿಲಾಷೆ ಏನು ಅಂತ ಹೇಳಿದ್ರೆ, ಶಿರಾ ಒಂದು ವೇಗವಾಗಿ ನಡೀತಾ ಇರ್ತಕ್ಕಂಥ ಒಂದು ನಗರ. ನಾನು ಶಿರಾನ ಯಾವ ದಿಕ್ಕಿನಲ್ಲಿ ತಗೊಂಡೋಗ್ಬೇಕು, ಹೇಗೆ ತಗೊಂಡೋಗ್ಬೇಕು ಅಂತಕ್ಕಂಥದ್ರ ಬಗ್ಗೆ ನನಗೆ ಅರಿವಿದೆ. ಇದು ಎಲ್ಲೋ ಒಂದು ಕಡೆಗೆ ನಾನು ವಿಧಾನಸಭೆನಲ್ಲೂ ಕೂಡ ಪ್ರಸ್ತಾಪ ಮಾಡಿ ಹೇಳಿದ್ದೇನೆ. ಬಹುಶಃ ಎಷ್ಟು ಜನ ನನ್ನ ಭಾಷಣ ಕೇಳಿದ್ರೆ ಎಲ್ಲೋ ಗೊತ್ತಿಲ್ಲ, ಅನಂತರ ನಮ್ಮಂತ ಕೇಳಿದೆ. ಏನಂದ್ರೆ ಶಿರಾ ಬೆಂಗಳೂರು ನಗರ ಎಷ್ಟಾಗ್ತದೆ ಅಂತಂದ್ರೆ 2050ಕ್ಕೆ 4 ಕೋಟಿ ಮೀರ್ತದೆ ಅಂತಕ್ಕಂಥ ಒಂದು ವರದಿ ಬಂದಿದೆ. ನಾನೇ ನೀರಾವರಿ ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಒಂದು ಸಮಿತಿಯನ್ನ ಮಾಡಿ, ತ್ಯಾಗರಾಜನ್ ಅಂತಕ್ಕಂಥ ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡಿ ಭವಿಷ್ಯದ ಬೆಂಗಳೂರು ಯಾವ ರೀತಿಯಾಗಿರ್ಬೋದು ಅಂತಕ್ಕಂಥದ್ರ ಬಗ್ಗೆ ವರದಿಯನ್ನು ಕೊಟ್ಟಿದ್ದಾರೆ. ಮೂಲಭೂತ ಸೌಕರ್ಯಗಳನ್ನ ಕೊಡ್ಬೇಕು, ಯಾವ್ಯಾವ ರೀತಿ ಕೊಡ್ಬೇಕು, ಏನ್ ಕೊಡ್ಬೇಕು, ಹೇಗ್ ಕೊಡ್ಬೇಕು ಅಂತಕ್ಕಂಥದ್ದು. ಈಗಾಗಲೇ ಕುಡಿಯೋ ನೀರಿಗೂ ಹಾಹಾಕಾರ ಅಲ್ಲಿ ಶುರುವಾಗಿದೆ. ಇವತ್ತು ಬೆಂಗಳೂರಿನ ಜನಸಂಖ್ಯೆ 1,51,00,000 ಆಗಿದೆ. ಅಂದ್ರೆ ಕರ್ನಾಟಕದ ಕಾಲ್ ಭಾಗದ ಜನಸಂಖ್ಯೆ ಇರತಕ್ಕಂಥದ್ದು ಬೆಂಗಳೂರಲ್ಲಿ. ಬೆಂಗಳೂರು ಯಾಕೆ ಅಂದ್ರೆ ಅದೊಂದು ಉದ್ಯೋಗ ನಗರಿಯಾಗಿದೆ, ಮಾಹಿತಿ ತಂತ್ರಜ್ಞಾನ ನಗರಿಯಾಗಿದೆ, ಜೈವಿಕ ತಂತ್ರಜ್ಞಾನ ನಗರಿಯಾಗಿದೆ. ಅದು ಎಲ್ಲಿ ಇರ್ತದೆ, ಕೇವಲ ಭಾರತ ದೇಶಕ್ಕೆ ಸೀಮಿತ ಆಗಿಲ್ಲ, ಅದು ಏಷ್ಯಾ ಖಂಡದಲ್ಲೇ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ನಗರ ಆಗಿದೆ. ಬೆಂಗಳೂರು ಎಲ್ಲಿವರೆಗೂ ಬರ್ಬೋದು ಅಂತ ಹೇಳಿದ್ರೆ, ನಮ್ಗೆಲ್ಲರೂ ಕೂಡ ಒಂದು ಅರಿವಿದೆ. ರಂಗಪ್ರಾಯಕ ಕೋಟೆ ಏನಿದೆ ನಮ್ಮಲ್ಲಿ, ರಂಗಪ್ರಾಯಕ ಕೋಟೆಗೆ ಅವತ್ತು ಇದು ರಂಗಪ್ರಾಯಕರ ಆಳ್ವಿಕೆ ಯಾರು ಅಂತಂದ್ರೆ, ಅಲ್ಲಿ ಬಳ್ಳಾರಿ ಅರಸರು ಕೃಷ್ಣದೇವರಾಯರ ಆಸ್ಥಾನದಲ್ಲಿ ಇದ್ದಂಥದ್ದು, ಆಸ್ಥಾನಕ್ಕೆ ಸೇರಿದಂಥದ್ದು. ನಮ್ಮ ಪ್ರಾಂತ್ಯನೂ ಕೂಡ ಅದೇ ಅಲ್ಲಿ ಸೇರಿತ್ತು. ಈ ಬಾಗಡಿ ಕೆಂಪೇಗೌಡರು ಬರಬೇಕಾದಾಗ ಯಾವಾಗಲೂ ಕೂಡ ಬಂದು ರಂಗನಾಯಕನ ಕೋಟೆನಲ್ಲಿ ತಂಗಿ ಅಲ್ಲಿ ವಿಶ್ರಾಂತಿ ತಗೊಂಡು, ಕುದುರೆಗಳನ್ನು ವಿಶ್ರಾಂತಿ ತಗೊಂಡು ಅಲ್ಲಿ ಹೋಗ್ತಾ ಇದ್ರು. ಹಾಗಾಗಿ ಒಂದು ಇತಿಹಾಸ ಇದೆ ಶಿರಾನಗರಕ್ಕೆ. ಇತಿಹಾಸ ಏನಾಗ್ತದೆ ಅಂತ ಹೇಳಿದ್ರೆ, ಇತಿಹಾಸದಲ್ಲಿ ಬಹಳ ಮುಖ್ಯವಾಗಿ ಆಗ್ತಕ್ಕಂಥದ್ದು ಅಂದ್ರೆ 4 ಕೋಟಿ ಜನಸಂಖ್ಯೆ ಆಗ್ತದೆ ಅಂತ ಹೇಳಿ ಅವರು ಹೇಳಿರ್ತಕ್ಕಂಥ ವರದಿ ಅದು ಸತ್ಯವಾದಂಥದ್ದು. ನಾನು ಪರಾಮರ್ಶೆ ಮಾಡಿ ನೋಡಿದ್ದೇನೆ. ಎಲ್ಲಿವರೆಗೂ ಬರುತ್ತೆ ಅಂದ್ರೆ, ಶಿರಾ ಒಂದು ಬೆಂಗಳೂರಿನ ಗೇಟ್ ವೇ ಆಗ್ತದೆ, ಶಿರಾ ಬೆಂಗಳೂರಿನ ಹೆಬ್ಬಾಗಿಲಾಗ್ತದೆ. ಆ ಕಾರಣಕ್ಕೋಸ್ಕರನೇ ಇದನ್ನ ಮನವರಿಕೆ ಮಾಡೋದಕ್ಕೋಸ್ಕರ
ನಾನು ಇವತ್ತು ಇಲ್ಲಿ ಏರ್ಪೋರ್ಟ್ ಆಗ್ಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದೀನಿ. ನಾನು ಈಗಾಗಲೇ ಸುಮಾರು ನಮ್ಮ ಉತ್ತರ ಕರ್ನಾಟಕದ ಶಾಸಕರೆಲ್ಲರೂ ಕೂಡ ಸೇರಿ ಲಿಖಿತವಾಗಿ ನಾವು ನಾಳೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೂಡ ಕೊಡ್ತಾ ಇದ್ದೀವಿ. ಎಲ್ಲರೂ ಸೇರಿ ಅದು ಸಿರಾದಲ್ಲೇ ಇವತ್ತು ಏರ್ಪೋರ್ಟ್ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೀವಿ. ಇವರು ಇಲ್ಲಿ ಸರ್ಕಾರದಲ್ಲಿ ಒತ್ತಡ ಇರ್ತದೆ, ಆಯಾ ಜಾಗದಲ್ಲಿ ಯಾರೋ ಮಾಡ್ಬೇಕು ಅಂತ ಹೇಳಿ. ಅಂದ್ರೆ ನಾವೇನು ಯಾರಿಗೇನು ಕಡಿಮೆ ಇಲ್ಲ, ನಮಗೂ ಒತ್ತಡ ಇದೆ, ನಾವು ಜನಪ್ರತಿನಿಧಿಗಳೇ, ನಮಗೂ ಕೂಡ ಕೇಳುವಂತ ಹಕ್ಕಿದೆ. ಅದು ಇನ್ ಮುಂದೆ ನನ್ನ ಪರಿಕಲ್ಪನೆ ಏನು ಅಂತ ಹೇಳಿದ್ರೆ, ಉತ್ತರ ಕರ್ನಾಟಕದ ಭಾಗ ಲಿಂಕ್ ಮಾಡ್ತಕ್ಕಂಥದ್ದು ಅಂತಂದ್ರೆ ಸಿರಾದಲ್ಲಿ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಬೆಳೆದಂತ ಒಂದು ತರಕಾರಿನೂ ಸಹಿತ ಅಮೆರಿಕಕ್ಕೆ ಹೋಗ್ತದೆ, ಇಲ್ಲಿಂದ ಬೆಳೆದಂತ ಹಣ್ಣು ಕೂಡ ಅಮೆರಿಕಕ್ಕೆ ಹೋಗ್ತದೆ. ಹಾಗಾಗಿ ಅದಕ್ಕೆ ಸರಾಗವಾಗಿ ಕಾರ್ಗೋ ಏನಂದ್ರೆ ಅಂದ್ರೆ ಏರೋಪ್ಲೇನ್ ಸಂಪರ್ಕ ಇಲ್ಲಿಂದ ಆದಾಗ ಉತ್ತರ ಕರ್ನಾಟಕದ ಭಾಗದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ. ಸೊ ಇವೆಲ್ಲದ ರೈತರ ದೃಷ್ಟಿಯಿಂದ ಇಟ್ಕೊಂಡು ನಾನು ಇದನ್ನ ಯೋಚನೆಯನ್ನು ಮಾಡಿದ್ದೇನೆ, ಪ್ರಯತ್ನ ಮಾಡ್ತೇನೆ. ಎಂಥದೇ ಸಂದರ್ಭ ಆದ್ರೂ ಕೂಡ ಏರ್ಪೋರ್ಟ್ ತರೋದನ್ನ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಇರ್ತೇವೆ. ಅದು 2033 ಒಳಗೆ ತೀರ್ಮಾನ ಆಗ್ಬೇಕಾಗಿರೋದು. ಅಂದ್ರೆ ಇದು 8 ವರ್ಷ ಇದೆ. 8 ವರ್ಷದಲ್ಲಿ ಏನೆಲ್ಲ ಬದಲಾವಣೆ ಆಗ್ತದೆ, 8 ವರ್ಷದಲ್ಲಿ ನಮ್ಮ ಸಿರಾ ಬೆಂಗಳೂರಿನ ಹೆಬ್ಬಾಗಲಾಗ್ತದೆ. ಅಂತ ಸಂದರ್ಭದಲ್ಲಿ ನಮ್ಮ ನಗರ ಕೆಟ್ಟೋಗ್ಬಾರ್ದು, ಯಾವುದೇ ಕಾರಣದಲ್ಲೂ ಕೂಡ ಅಧಿಕಾರಯುತವಾಗಿರ್ತಕ್ಕಂಥ ರೀತಿಯಲ್ಲಿ ಇವತ್ತು ನಗರ ಬೆಳಿಬೇಕು. ಆ ಕಾರಣಕ್ಕೋಸ್ಕರ ಸಿರಾ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯನ್ನು ಮಾಡಿರ್ತಕ್ಕಂಥದ್ದು, ಮುನ್ಸಿಪಾಲಿಟಿ ಇರ್ತಕ್ಕಂಥದ್ದು. ಮುನ್ಸಿಪಾಲಿಟಿನೂ ಕೂಡ ಈಗ ಗ್ರೇಡ್ 1 ಆಗಿ ಅಪ್ಗ್ರೇಡ್ ಆಗ್ತದೆ. ಈಗ ಗ್ರೇಡ್ 2 ಇದೆ, ಗ್ರೇಡ್ 1 ಆಗಿ ಅಪ್ಗ್ರೇಡ್ ಮಾಡ್ತಾ ಇದ್ದೀನಿ. ಮತ್ತೆ ಈಗ ಇದು ಕೂಡ ನಗರಸಭೆಯನ್ನು ಇದು ಯೋಜನಾ ಪ್ರಾಧಿಕಾರ ಅಪ್ಗ್ರೇಡ್ ಆಗಿ ಇವತ್ತು ಪ್ರಾಧಿಕಾರ ಆಗಿದೆ. ಇದೆಲ್ಲ ಉದ್ದೇಶ ಇರೋದು ಅಂದ್ರೆ ಸಿರಾ ನಗರ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ರೀತಿಯಲ್ಲಿ ನಗರವಾಗಿ ಬೆಳಿಬೇಕು. ಯಾವುದೇ ರೀತಿ ಕಾನೂನು ಬಾಹಿರವಾಗಿರ್ತಕ್ಕಂಥ ಚಟುವಟಿಕೆಗಳು ನಡೀಬಾರ್ದು. ಕಾನೂನು ಬಾಹಿರ ಅಂತಂದ್ರೆ ಏನು ಅಂದ್ರೆ, ನಮ್ಮ ಸಿರಾದಲ್ಲಿ ಸುಮಾರು 17,000ಕ್ಕೂ ಹೆಚ್ಚು ಇವತ್ತು ಮನೆಗಳಿದೆ, ವಸತಿ ಸೌಕರ್ಯಗಳಿದೆ. ಆದ್ರೆ ಎಷ್ಟು ಜನಕ್ಕೆ ಖಾತೆ ಇದೆ ಅಂತ ಹೇಳಿದ್ರೆ ಯಾವುದಕ್ಕೂ ಖಾತೆ ಇಲ್ಲ. ಆ ಕಾರಣಕ್ಕೆ ಸರ್ಕಾರದ ಮಟ್ಟದಲ್ಲಿ ಈ ಖಾತಾ ಮತ್ತೆ ಬಿ ಖಾತಾ ಅಂತೇಳಿ ಆಗಿದೆ. ಇವತ್ತು ಎ ಖಾತಾ ಬಿ ಖಾತಾ ಆಗದಲ್ಲೇ ಇದ್ರೆ ಟ್ರಾನ್ಸಾಕ್ಷನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಈಗ ಕೊಟ್ಟಿರತಕ್ಕಂಥದ್ದು 1.5 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಅಷ್ಟೊಳಗ ಎಲ್ಲರೂ ಕೂಡ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿ ಅದನ್ನ ನೀವು ಮುಂದೆ ನೀವು ಯಾವುದೇ ಕಟ್ಟಡವನ್ನು ಕಟ್ಟಬೇಕಾದಾಗ ಯಾವುದೇ ರೀತಿ ವೈಲೇಷನ್ ಇಲ್ದಲೆ ಮುಂದೆ ಪ್ರಾಧಿಕಾರ ಬಂದ ಮೇಲೆ ಇದರಲ್ಲಿ ಲ್ಯಾಂಡ್ DC ಇಂದ ಕನ್ವರ್ಷನ್ ಆಗ್ಬೇಕು, ಇಲ್ಲ ಪ್ರಾಧಿಕಾರದ ಅಪ್ರೂವಲ್ ಆಗ್ಬೇಕು, ರೇರ್ ಅಪ್ರೂವಲ್ ಆಗ್ಬೇಕು. ರೇರ್ ಕೂಡ ಇವತ್ತು ಸಿರಾ ಕೆಟ್ಟರಾಗಿದೆ. ಹಾಗಾಗಿ ವ್ಯವಸ್ಥಿತವಾದಂತ ನಗರ ಆಗ್ಬೇಕಾದಾಗ ಸ್ವಾಭಾವಿಕವಾಗಿ ಜಮೀನಿನ ಬೆಲೆ ಮೇಲಕ್ಕೆ ಹೋಗ್ತದೆ. ಒಂದು ಪ್ರಮುಖವಾದ ನಗರ ಆಗಿರ್ಬೇಕಾದಾಗ ನಿಮ್ಮೆಲ್ಲರೂ ಸಹಕಾರ ಬೇಕು. ನಾನು ಮಾಧ್ಯಮ ಸ್ನೇಹಿತರು ಅಂತೇಳಿ ಯಾಕೆ ಪದೇ ಪದೇ ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಮಿಂದ ಲೋಪದೋಷಗಳು ಏನಾಗ್ತಿದೆ ಅಂತಕ್ಕಂಥದ್ದು ನನಗೆ ಗೊತ್ತಾಗಬೇಕು. ಯಾವುದೇ ಕಾರಣದಲ್ಲೂ ಕೂಡ ಇಲ್ಲಿಗಲ್ ಆಕ್ಟಿವಿಟಿ ಆಗಬಾರ್ದು. ಎಲ್ಲ ಒಂದು ಕಡೆಗೆ ರಿಯಲ್ ಎಸ್ಟೇಟ್ ಅವರು ಇನ್ನೊಬ್ರು ಕೂತ್ಕೊಂಡು ಜನಗಳಿಗೆ ಮೋಸ ಮಾಡುವಂಥದ್ದು ಆಗಬಾರ್ದು. ಇವತ್ತು ಮೋಸದ ದಾಖಲೆಗಳು ಎಷ್ಟಿದೆ ಅಂತಕ್ಕಂಥದ್ದನ್ನ ನನ್ನ ಹತ್ರ ಇದೆ. ಇವತ್ತು ದಾಖಲೆಗಳು 1,760 ಎಕರೆ ಬೋಗಸ್ ಲ್ಯಾಂಡ್ಸ್ ಇದೆ ನಮ್ಮಲ್ಲಿ. ಅದೆಲ್ಲದೂ ಕೂಡ ನಾನು ಹೈಕೋರ್ಟ್ ನಲ್ಲಿ ಈಗ ಅದನ್ನ ಚಾಲೆಂಜ್ ಮಾಡಿದ್ದೀನಿ. ಅದನ್ನೆಲ್ಲದೂ ಕೂಡ ಮಾಡ್ತೀನಿ. ಯಾವುದೇ ಸಂದರ್ಭದಲ್ಲೂ ಕೂಡ ಅನಧಿಕೃತವಾಗಿ ಯಾವನೋ ಬಂದು ಜಮೀನು ನೋಡ್ಕೊಂಡು ಹೋಗಕ್ಕಂತೂ ಬಿಡೋದಿಲ್ಲ. ಅವ್ರಿಗೆ ಕಾಣಿಸ್ತಕ್ಕಂಥದ್ದು ಜೈಲೇ. ನಾ ಈಗ ಇನ್ನೊಂದು ಪ್ರಸ್ತಾಪನೆ ಮಾಡ್ತೀನಿ, ಜೈಲು ಕೂಡ ಇಲ್ಲೊಂದು ಕಟ್ಟಬೇಕು ಅಂತ ಹೇಳಿ. ಈ ಕಳ್ಳರನ್ನೆಲ್ಲ ಸೇರ್ಸೋದಕ್ಕೆ ಇಲ್ಲಿ ಒಂದು ಹತ್ರದಲ್ಲಿ ಜೈಲನ್ನು ಕೂಡ ಮಾಡ್ತೀನಿ. ಯಾವುದೇ ಕಾರಣದಲ್ಲೂ ಕೂಡ ನಗರ ಅಭಿವೃದ್ಧಿ ಆಗ್ಬೇಕಾದಾಗ ನಿಮ್ಮೆಲ್ಲರ ಸಹಕಾರ ಬೇಕು. ಇವತ್ತು ನಾನು ಮಂಜುನಾಥ್ ಅವರು ಅಧ್ಯಕ್ಷ ಆಗಿದ್ದಾರೆ. ಅವರ ಹಿನ್ನೆಲೆ ನಾನು ಹೇಳ್ಬೇಕಾಗಿಲ್ಲ, ರಂಗನಾಥಪ್ಪ ಅವರನ್ನು ನೆನೆಸ್ಬೇಕಾಗ್ತದೆ. ಒಬ್ಬ ಪ್ರಾಮಾಣಿಕವಾಗಿರ್ತಕ್ಕಂಥ ಒಬ್ಬ ರಾಜಕಾರಣಿ. ಇವತ್ತು ಯಾವುದೇ ರೀತಿಯಲ್ಲೂ ಕೂಡ ಪ್ರಾಮಾಣಿಕತೆಗೆ ಹೆಸರು ಆಗಿರ್ತಕ್ಕಂಥವ್ರು ಅವ್ರ ಸ್ಥಾನ ಸಿಕ್ಕಿಲ್ಲ. ನಮ್ಗೇನು ಗೊತ್ತಿರ್ಲಿಲ್ಲ. ಎಲ್ಲೋ ಒಂದು ಕಡೆಗೆ ಪ್ರಾಧಿಕಾರ ಅಂತ ಹೇಳಿ ಆಗಿ ಇವತ್ತು ಆಗಿದ್ದು ಒಂದು ರಾಜ್ಯ ಮಟ್ಟದ ಅಧಿಕಾರ ಚುಕ್ಕಾಣಿ ಹಿಡಿಯುವಂತ ಆಗಿದೆ ಇರ್ತಕ್ಕಂಥದ್ದು. ಮತ್ತು ಅದೇ ರೀತಿಯಲ್ಲೂ ಕೂಡ ಕಾಳೆಯ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ. ಒಂದು ಕಾಡುಗೊಲ್ಲರ ಸಮುದಾಯದಿಂದ ಬಂದ್ರು ಕೂಡ ಅವನ ಅತ್ಯಂತ ಪ್ರಾಮಾಣಿಕತೆಗೆ ಹೆಸರಾಗಿರ್ತಕ್ಕಂಥವನು. ಸೊ ಹಾಗಾಗಿ
ಇಲ್ಲಿ ನಮಗೆ ಅಲ್ಲಿ KDB ಅಕ್ವೈರ್ ಆಗ್ತಾ ಐತೆ ಸುಮಾರು 2,500 ಎಕರೆ. ಅದಕ್ಕೆ ಆ ಭಾಗದಲ್ಲಿ ಇರ್ತಕ್ಕಂಥವ್ರು ಒಬ್ರು ಇರ್ಬೇಕು ಅಂತೇಳಿ ಅವರು ಕೂಡ ಇದ್ದಾರೆ. ಅದೇ ರೀತಿ ಸುನೀಲ್ ಇದ್ದಾನೆ, ಇವನು ಬುದ್ಧಿವಂತ, ಚಾಟಿ ಇಲ್ದಿದ್ರು ಬುಗುರಿ ಆಡ್ಸೋಂತ ವ್ಯಕ್ತಿ. ಅದಕ್ಕೋಸ್ಕರ ಈಗ ಅವನಿಗೆ ಇದೆಲ್ಲ ಗೊತ್ತಾಗ್ತದೆ ಸ್ಥಳೀಯವಾಗಿ, ನಮ್ಗೆ ಮಾಹಿತಿ ಕೊಡ್ಬೇಕು ಇದಕ್ಕೆಲ್ಲ ಅಂತ ಕೂಡ ಅನ್ನೋ ಕಾರಣಕ್ಕೋಸ್ಕರ ಅವರಿದ್ದಾರೆ. ಲಕ್ಷ್ಮೀದೇವಮ್ಮ ಹಿಡಿದ್ಪಟ್ಟು ಬಿಡಲ್ಲ, ಅದೇನಾರಾಗ್ಲಿ, ಮುಖ್ಯಮಂತ್ರಿ ಆಗ್ಲಿ ರಾಷ್ಟ್ರಪತಿ ಆಗ್ಲಿ, ಪೊಟ್ಟೆ ಆ ಪೊಟ್ಟು ಬಿಟ್ಟು ಸಡಿಸಲ್ಲ ಅಂತ ಒಂಥರ ಮೊದಲಿಂದಲೂ ಕೂಡ ಕಾಂಗ್ರೆಸ್ಸಿನ ರಕ್ತ ಅಯ್ಯಮ್ಮನಲ್ಲಿ ಹರಿತಾ ಇದೆ. ಅದನ್ನು ಗುರುತಿಸಿ ಇವತ್ತು ನಾವು ಎಲ್ಲರೂ ಸೇರಿ ಮಾಡಿದ್ದೇವೆ. ಮತ್ತು ಶ್ರೀನಿವಾಸ್ ಒಂದು ಗಡಿ ಭಾಗದಲ್ಲಿ ಲಕ್ಕಲಳ್ಳಿಯಿಂದ ಬರ್ತಕ್ಕಂಥವ್ರು, ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥವ್ರು, ಒಬ್ಬ ವಿದ್ಯಾವಂತ ಮತ್ತು ಮರ್ಯಾದಸ್ತ್ರ, ಬಹಳ ಹಂಚಿಕೆ ಇರ್ತಕ್ಕಂಥ ವ್ಯವಸ್ಥೆನಲ್ಲಿ ಕೂಡ ಇದ್ದಾನೆ. ಅವನು ಸದಸ್ಯರಾಗಿದ್ದಾರೆ. ಅದೇ ರೀತಿಯಾಗಿ ಇವತ್ತು ನಗರಸಭೆಯಿಂದ ತೇಜು ಭಾನುಪ್ರಕಾಶ್, ತೇಜು ಅಂತ ಹೇಳಿದ್ರೆ ಯಾರಿಗೂ ಸಮಾಧಾನ ಆಗಲ್ಲ, ಭಾನುಪ್ರಕಾಶ್ ಅಂತ ಹೇಳಿದ್ರೇನೆ ಸಮಾಧಾನ ಆಗೋದು. ತೇಜು ಭಾನುಪ್ರಕಾಶ್ ಇವತ್ತು ಅವರು ನಾಮಿನೇಟೆಡ್ ಸದಸ್ಯರಾಗಿದ್ದಾರೆ ಇಲ್ಲಿಂದ ನಗರಸಭೆಯಿಂದ. ಅದೇ ರೀತಿ ನಮ್ಮ ಸಣ್ಣಿಂಗಪ್ಪ ನೋಡಿ, ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ, ಅವನಲ್ಲಿರೋ ಕಳಕಳಿ ಏನು ಅಂತಕ್ಕಂಥದ್ದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ನೋಡಿ, ಆ ಊರು ಯಾವಾಗಲೂ ಕೇರಿ, ಕುಡಿಯೋ ನೀರು, ಇನ್ನೊಂದು ನನ್ನ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾನೆ. ಅವನಿಗೇನೋ ಸ್ವಲ್ಪ ಸಡ್ಲ ಬಿಟ್ಬಿಟ್ಟು ಜಯಚಂದ್ರ ಅವ್ರ ಸೀಟ್ ಎಲ್ಲಿದೆ ಅಂತ ಅಸೆಂಬ್ಲಿಲಿ ಬಂದು ಅಲ್ಲಿ ಒಳಗೆ ಕೂತ್ಕೊಂಡ್ಬಿಡ್ತಾನ ಅವನು. ಸದ್ಯ ಅದೊಂದು ಮಾಡಿಲ್ಲ, ಇನ್ನೆಲ್ಲ ಮಾಡವನೆ. ಸೊ ಹಂಗಾಗಿ ಇವರೆಲ್ಲರೂ ಕೂಡ ಇದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಅಧ್ಯಕ್ಷರಿಗೆ ಸಹಾಯ ಮಾಡ್ತಕ್ಕಂಥದ್ದು, ವರ್ತಮಾನ ಕೊಡ್ತಕ್ಕಂಥದ್ದು ಮಾಡಿ. ಮತ್ತು ಈಗ ನಮಗೆ ಅಪಾಯಿಂಟೆಡ್ ಕಮಿಷನರ್, ಡೆಪ್ಟಿ ಡೈರೆಕ್ಟರ್ ಆಫ್ ಪ್ಲಾನಿಂಗ್ ಅಥವಾ ಅಸಿಸ್ಟೆಂಟ್ ಕಮಿಷನರ್ ಗ್ರೇಡ್ನವರು ಇಲ್ಲಿ ಬರ್ಬೇಕಾಗ್ತದೆ. ಅದಕ್ಕೆ ನಾನು ಯಾರನ್ನ ಹಾಕಬೇಕು ಅಂತಕ್ಕಂಥದ್ದನ್ನ ಯೋಚನೆ ಮಾಡ್ತಾ ಇದ್ವಿ. ಅಧಿಕಾರಿ ಸಿಬ್ಬಂದಿಗಳ ಕೊರತೆ ಇದೆ, ಅದನ್ನ ಆದಷ್ಟು ಬೇಗ ಹಾಕ್ಸುವಂತ ಕೆಲಸವನ್ನು ಮಾಡ್ತೀವಿ. ಒಟ್ಟಾರೆ ಇಲ್ಲಿಗಲ್ ಆಕ್ಟಿವಿಟಿ ಇವತ್ತಿಗೆ ಫುಲ್ ಸ್ಟಾಪ್, ಇನ್ ನೋ ಕ್ವಶನ್ ಆಫ್ ಸಪೋರ್ಟಿಂಗ್ ದಮ್. ಯಾರೇ ರಾಷ್ಟ್ರಪತಿ ಬರಲಿ ಅಥವಾ MLA ಬರಲಿ, ಮಂತ್ರಿ ಬರಲಿ, ಇನ್ನೊಬ್ಬರು ಬರಲಿ, ಎಲ್ಲರೂ ಕೂಡ ಅವರ ನ್ಯಾಯಯುತವಾಗಿ ಕಟ್ಟಡವನ್ನು ಕಟ್ಟಬೇಕು. ಇವತ್ತು ನಗರಕ್ಕೆ ಯಾವ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಅಲ್ಲಿ ಎಲ್ಲೋ ಒಂದು ಕಡೆಗೆ ಆ ಕಟ್ಟಡವನ್ನು ಹೊಡಿಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ನಾನು ಒಂದು ರಿಂಗ್ ರೋಡ್ ಪರಿಕಲ್ಪನೆಯನ್ನ ಇಟ್ಕೊಂಡಿದ್ದೇನೆ. ರಿಂಗ್ ರೋಡ್ ಅಲ್ಲಿ ಈಗಾಗಲೇ ನಮ್ಮ ಈ ರೋಡ್ ಇದೆಯಲ್ಲ, ಯಾವುದು NH ಅಲ್ಲಿ ಅಂಡರ್ ಪಾಸ್ ಕೆಳಗೆ ಹೋಗಿ ಅದು ಬಡವನಹಳ್ಳಿ, ಸಿರಾಟ್ ಬಡವನಹಳ್ಳಿ, ಇದು ಒಟ್ಟು 600 ಕೋಟಿಗೆ ರಾಷ್ಟ್ರೀಯ ಹೆದ್ದಾರಿ 4 ಪಥವಾಗಿ ಅದು ಮಂಜೂರಾತಿ ಆಗಿದೆ, ಅನುಮತಿ ಸಿಕ್ಕಿದೆ, ಎಲ್ಲ ಮಂಜೂರಾತಿ ಆಗಿದೆ. ಅದಕ್ಕೆ ನಾನು ಹೇಳ್ಬೇಕು ಅಂತಂದ್ರೆ, ಇವತ್ತು ಗಡ್ಕರಿಯರವರು ನನಗೆ ನಮಗೂ ಅವ್ರಿಗೂ ಬಹಳ ಬಾಂಧವ್ಯ, ವೈಯಕ್ತಿಕವಾದಂತ ಸಂಬಂಧನೂ ಕೂಡ. ಅದೇ ರೀತಿಯಾಗಿ ನಮ್ಮ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಕಾರಜೋಳ ಅವರು, ಮಂತ್ರಿಗಳಾಗಿದ್ದಂತ ಸೋಮಣ್ಣ ಅವರೆಲ್ಲರೂ ಕೂಡ ನನಗೆ ಸಹಕಾರ ಕೊಟ್ಟರು. ಯಾಕಂದ್ರೆ ನಾವೆಲ್ಲ ಜೊತೆನಲ್ಲೇ ಒಂದೇ ಮನೆಯಲ್ಲಿ ಇದ್ದಾಗಿದ್ದರು. ನಾನೊಬ್ಬ ಅತ್ಯಂತ ಹಿರಿಯ ಶಾಸಕನಾಗಿ ಪಾರ್ಲಿಮೆಂಟ್ ಆಗ್ಲಿ ಇನ್ನೊಂದಾಗ್ಲಿ, ಇವಂದ್ರೆ ಹೇಳ್ಬೇಕು ಅಂದ್ರೆ ಮಾರ್ಚ್ 20ಕ್ಕೆ 47 ವರ್ಷ ತುಂಬಿ ಈಗ 48ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದೀನಿ. ನನಗೆ ರಾಜಕಾರಣ ಬಿಟ್ರೆ, ಜನಸೇವೆ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲೋ ಒಂದು ಕಡೆಗೆ ಎಲ್ಲರೂ ಒಂದ್ ದಿವಸ, ಇವತ್ತು ಕೆಂಪೇಗೌಡರು ಇದಾರ, ರಂಗಪ್ಪ ನಾಯ್ಕರು ಇದಾರ, ನಾಳೆ ಯಾರು ಇರೋದ, ಕಾಲಗರ್ಭದಲ್ಲಿ ಸೇರೋಕ್ಕಿಂತ ಮುಂಚೆ ಸಮಾಜ ಸೇವೆ ಮಾಡಬೇಕು. ಅದಕ್ಕಿಂತ ದೊಡ್ಡ ಸೇವೆ ಏನಿಲ್ಲ, ಅದಕ್ಕಿಂತ ದೊಡ್ಡ ದೇಶ ಸೇವೆ ಅಲ್ಲ, ದೇವ್ರ ಸೇವೆ ಇನ್ಯಾವುದು ಇರೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ದೃಷ್ಟಿ ಇಟ್ಕೊಂಡು ಇದನ್ನ ಒಂದು ಪ್ರಮುಖವಾಗಿ ಒಂದು ನಗರವನ್ನ ದೃಷ್ಟಿ ಇಟ್ಕೊಂಡು ಏನೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ನಾನು ಇನ್ನು ಕೆಲವೇ ದಿವಸದಲ್ಲಿ, ಇನ್ನೊಂದು 4-5 ದಿವಸದಲ್ಲಿ ದೆಹಲಿಗೆ ಹೋಗಿ ಸಿರಾ ಎಂಟ್ರೆನ್ಸ್ ಇಂದ ಹಿಡಿದು APMC ರೋಡ್ವರೆಗೂ ಕೂಡ ಸುಮಾರು 60 ಕೋಟಿಗೆ ಅಂದಾಜು ವೆಚ್ಚ ಮಾಡಿದ್ದೀನಿ. ಅದನ್ನ ಲೈಟಿಂಗ್ಸ್ ಹಾಕ್ತಕ್ಕಂಥದ್ದು, ಅದನ್ನ ಬಹಳ ಚೆನ್ನಾಗಿ, ಅದೇ ರೀತಿಯಾಗಿ ಇವತ್ತು ಸಿರಾದಿಂದ ಕಲ್ಕೋಟೆವರೆಗೂ ಕೂಡ ಒಂದು ವ್ಯವಸ್ಥಿತವಾಗಿ ಒಂದು ಸುಂದರವಾದಂತ ನಗರವನ್ನಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ. ಅಷ್ಟೇ ಪ್ರಮಾಣದಲ್ಲಿ ಕೂಡ ನಗರದ ಸೌಂದರ್ಯ ಸಾಮಾನ್ಯ ಜನರು ಅನುಭವಿಸುವಂತ ಆಗ್ಬೇಕು, ಸಾಮಾನ್ಯ ಜನಕ್ಕೆ ತೊಂದರೆ ಆಗ್ಬಾರ್ದು. ಅದಕ್ಕೆ ಈಗಾಗಲೇ ನಾವು ಮನೆಗೆ ನೀರು ಅನ್ನೋ ಕಾರಣಕ್ಕೋಸ್ಕರ 85 ಕೋಟಿ ರೂಪಾಯಿ ಕೊಟ್ಟು ಅಮೃತ ಯೋಜನೆಯಲ್ಲಿ ಇವತ್ತು ಆ ಕೆಲಸನೂ ಕೂಡ ಪ್ರಾರಂಭ ಆಗಿದೆ. ಇದನ್ನೆಲ್ಲದೂ ಕೂಡ ನಾನು ಯಾಕೆ ಹೇಳ್ತಿಲ್ಲ ಅಂತ ಹೇಳಿದ್ರೆ, ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳ ಬಾಯಲ್ಲಿ ಹೇಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ
ನಿವೇಶನ ಕೊಡ್ತಕ್ಕಂಥದ್ದು ಇದೆಲ್ಲ ಮಾಡ್ತಕ್ಕಂಥದ್ದು. ಇನ್ನ ಅವ್ರಿಗೆಲ್ಲ ಒಂದ್ ಕಡೆಗೆ ಹುಷಾರಿಲ್ಲದ ಪ್ರಯುಕ್ತ ಇವತ್ತು ಬರಕ್ಕಾಗ್ಲಿಲ್ಲ. ಮುಖ್ಯಮಂತ್ರಿಗಳನ್ನ ಇದಕ್ಕೆ ನಾಮಿನೇಷನ್ಗೆ ನೇಮಕಾತಿಯನ್ನು ಮಾಡಿರ್ತಕ್ಕಂಥವ್ರು ಅವರು. ಇದುವರೆಗಾಗಿ ಕಳೆದ 6 ತಿಂಗಳಿಂದ ಒಂದು ನಾಮಿನೇಷನ್ ಮಾಡಿರಲಿಲ್ಲ. ನಾನು ಒಂದೇ ಒಂದು ಮಾತು ಹೇಳಿದೆ, ನಮ್ದೊಂದು ಕೆಲಸ ಆಗ್ಲಿಲ್ಲ. ಅದು ಏನ್ ಕೆಲಸ ಅಲ್ಲ, ನಾ ಅಷ್ಟೊಂದ್ಗಾಲೆ ಫೈಲ್ ತರಿಸಿಟ್ಟಿದ್ದೆ, ಅಲ್ಲಿ ಹಿಂಗೆ ಸೂಡೋದಿದೆ, ಅದು ಅಲ್ಲೇ ದಾರಿನಲ್ಲಿ ನಿಂತ್ಕೊಂಡು ಸೈನ್ ಹಾಕಿ ಕಳಿಸ್ಬಿಟ್ರು. ಸೊ ಆ ರೀತಿಯಾಗಿ ಸಿದ್ದರಾಮಯ್ಯನವ್ರು ಸಹಕಾರ ಕೊಡ್ತಿದೆ. ನಾನು ನೀರಿನ ವಿಚಾರ ಇರ್ಬೋದು, ಭೂಮಿ ವಿಚಾರ ಇರ್ಬೋದು, ಯಾವುದೇ ವಿಚಾರದಲ್ಲೂ ಕೂಡ ಮಾಧ್ಯಮದವರು ನಿಮ್ಮೆಲ್ಲರ ಸಲಹೆ ಬೇಕಾಗುತ್ತೆ. ಜನರ ಸಹಕಾರ, ಮುಖಂಡರುಗಳೆಲ್ಲರೂ ಸಹಕಾರ ಬೇಕು. ಇದೊಂದು ಪ್ರಮುಖವಾಗಿರಬೇಕು. ಮತ್ತು ನಾನು ಈಗಲೂ ಕೂಡ ಇದು ಸೂಡ ಅಪ್ರೂವ್ಡ್ ಲೇಔಟ್ಗಳಲ್ಲ, ಸೂಡನೂ ಲೇಔಟ್ ಮಾಡಬೇಕು, ಮುನ್ಸಿಪಾಲಿಟಿನೂ ಕೂಡ ಲೇಔಟ್ ಮಾಡಿ ಇವತ್ತು ಸುಲಭ ದರದಲ್ಲಿ ಇವತ್ತು ಜನಸಾಮಾನ್ಯರಿಗೆ ಸಿಗುವಂತ ಕೆಲಸ ಆಗ್ಬೇಕು. ಇಲ್ಲ ಅಂತಂದ್ರೆ ಇದನ್ನ ನಾವೇನಾದ್ರೂ ಕೂಡ ಈಗ ಎಚ್ಚರಿಕೆ ತಗೊಂಡದಲ್ಲೇ ಇದ್ರೆ ಇನ್ನು ಮುಂದೆ ಒಂದ್ ಸೈಟನ್ನು ಮಾಡಕ್ ಆಗೋದಿಲ್ಲ. ನಾನು ಹೇಳ್ತಕ್ಕಂಥದ್ದು, ಮಂಜುನಾಥ್ ಅವ್ರಿಗೆ ಹೇಳ್ತಕ್ಕಂಥದ್ದು, ನಾವೆಲ್ಲರೂ ಕೂಡ ಜನಗಳ ಋಣದಲ್ಲಿ ಇರತಕ್ಕಂಥವ್ರು. ಅವ್ರು ನೀವು ಯಾವಾಗಲೂ ಕಚೇರಿಯಲ್ಲಿ ಕೂತ್ಕೊಳ್ಳಿ, ಅವ್ರು ಯಾರು ಸಲಹೆ ಕೊಡ್ತಾರೆ, ಏನ್ ಮಾಡ್ಬೇಕು, ಕಾನೂನು ಪ್ರಕಾರ ಏನ್ ಮಾಡ್ಬೇಕು, ಕಾನೂನು ಬಿಟ್ಟು ಇದೇನೂ ಮಾಡಕ್ ಹೋಗ್ಬೇಡಿ. ಅದು ನ್ಯಾಯವಾಗಿ ಅದನ್ನ ಧರ್ಮದ ರೀತಿಯಲ್ಲಿ ಆಡಳಿತವನ್ನ ಕೊಡುವಂತ ಕೆಲಸವ್ರು ಮಾಡ್ಲಿ ಅಂತ ಹೇಳಿ ಇವತ್ತೆಲ್ಲ ನಮ್ಮ ಚರಿತ್ರೆಯಲ್ಲಿ ಉಳಿತಕ್ಕಂತ ಒಂದು ಸಂದರ್ಭ. 7 ಜನ ಇವರು ಮೊದಲನೇ ಪ್ರಾಧಿಕಾರ ಆಗ್ತದೆ. ಇನ್ನೂ ಏನೇನ್ ನನಗೆ ಮನಸ್ಸಿಗೆ ಇನ್ನೇನೇನು ಬರುತ್ತೋ ಗೊತ್ತಿಲ್ಲ, ಏನೇನ್ ಮಾಡ್ತೀನೋ ಅದು ಗೊತ್ತಿಲ್ಲ. ಅದ್ರೆ ಒಟ್ಟಲ್ಲಿ ನಮಗೆ ನಿವೇಶನ ಒಳ್ಳೆ ಲೇಔಟ್ಗಳು ಬರಬೇಕು. ಆಮೇಲೆ 4 ರಾಷ್ಟ್ರೀಯ ಹೆದ್ದಾರಿಗಳು ಹೋಗ್ತಾ ಇರ್ತಕ್ಕಂಥದ್ದು, ಒಂದು ಸುಂದರವಾಗಿರ್ತಕ್ಕಂಥ ನಗರವನ್ನು ಮಾಡೋದಕ್ಕೆ ಏನೆಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದೀನಿ. ಒಂದಲ್ಲ ಒಂದ್ ದಿವಸ ಗಡ್ಕರಿಯವ್ರನ್ನು ಕರ್ಕೊಂಡ್ಬಂದು ಶಿರಾ ನಗರವನ್ನ ತೋರಿಸ್ಬೇಕು ಅಂತ ಹೇಳಿ ಕೂಡ ನಾನು ಆಸೆ ಇಟ್ಕೊಂಡಿದ್ದೀನಿ ಅಂತಕ್ಕಂಥ ಮಾತನ್ನ ಹೇಳಿ, ಒಂದು ಸುಂದರವಾದಂತ ನಗರವಾಗಿ ಹೊರಬರೋದಕ್ಕೆ ಸಾಧ್ಯ ಆಗಲಿ. ಮತ್ತೆ ಎಲ್ಲೋ ಒಂದು ಕಡೆಗೆ ಈ ಬಿಸಿಲಿನ ಜಳ, ಆ ಬಿಸಿಲಿನ ಬೇಗೆಯಿಂದ ಕಡಿಬೇಕಾದಾಗ ಎಲ್ಲರೂ ಕೂಡ, ಪ್ರತಿಯೊಬ್ರು ಕೂಡ, ಪ್ರತಿಯೊಂದು ಮನೆ ಮುಂದೂ ಕೂಡ ಇವತ್ತು ಮರ ಗಿಡಗಳನ್ನ ಬೆಳೆಸುವಂತ ವಾತಾವರಣ ಇಲ್ಲಿ ಸೃಷ್ಟಿ ಆಗ್ಲಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಇವತ್ತು ಶುಭಾಶಯಗಳು. ಎಂ ಬಿ ಪಾಟೀಲ್ ನನಗೆ ಆಲೆ ಫೋನ್ ಮಾಡಿದ್ದಾರೆ. ಏಪ್ರಿಲ್ ಅಲ್ಲಿ ಸ್ಥಳ ವೀಕ್ಷಣೆಗೆ ಆಲ್ರೆಡಿ ಸೆಂಟ್ರಲ್ ಟೀಮ್ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಸಿರಾ ಬಳಿ ಕಾರ್ಯ ಸಾಧು ಅಲ್ಲ, ಇಲ್ಲಿ ಮಾಡಕ್ ಆಗೋದಿಲ್ಲ, ಇಲ್ಲಿ ವಾತಾವರಣ ಅದೆಲ್ಲ ಹೊಂದ್ಕೊಳಲ್ಲ ಅಂತ ಹೇಳಿದ್ದಾರೆ. ಈಗ ನಾನು ಅದಾದ್ಮೇಲೆ ನನಗೆ ಫೋನ್ ಮಾಡಿದ್ರು, ಮಾತಾಡಿದ್ದೀನಿ. ನಾನು ಕೆಲವು ಗುಟ್ಟನ್ನ ಬಿಟ್ಕೊಡೋನಲ್ಲ, ತಿಳ್ಕೊಳ್ಳಿ. ನೀವು ಒಂದಲ್ಲ ಒಂದು ದಿವಸ ಇಲ್ಲಿ ಏರೋಪ್ಲೇನ್ ಹತ್ತುತ್ತೀರಿ. ರಿಜಿಸ್ಟ್ರೇಷನ್ ಅಲ್ಲಿ ಶಿರಾ 2ನೇ ಸ್ಥಾನದಲ್ಲಿದೆ ಸರ್. ಆರ್ಟಿಒ ಅವಶ್ಯಕತೆ ಇದು ಒಂದು ಏನಾಗಿದೆ ಅಂದ್ರೆ, ಶಿರಾ ಅಂತಿದ್ದಾಗ ಶಿರಾ ಒಂದು ಮಾನದಂಡ ಆಗ್ಬಿಟ್ಟಿದೆ. ಯಾರೇ ತಾಲೂಕು ಶಿರಾದಲ್ಲಿ ಏನೈತೆ ಅದನ್ನೇ ಮಾಡ್ಬೇಕು, ಶಿರಾ ಹೆಂಗಿದೆ ಅದನ್ನೇ ಮಾಡ್ಬೇಕು, ಈ ಟೈಪ್ ಹಾಕೋಗ್ಬಿಟ್ಟೈತೆ. ರಾಜ್ಯ ಎಲ್ಲ ಮುಖ್ಯ ಆಗಿರೋದು, ಬಹಳ ಜನಕ್ಕೆ ಶಿರಾನೇ ಮುಖ್ಯ ಆಗಿ ಹೋಗಿದೆ. ಸೊ ಅದರಿಂದ ಎಚ್ಚರಿಕೆ ಹೆಜ್ಜೆ ಇಡ್ತಾ ಇದ್ದೀನಿ. ನೀವೇನು ಯೋಚನೆ ಮಾಡಬೇಡಿ. ಒಂದು ಕ್ರಿಕೆಟ್ ಮ್ಯಾಚ್ ಕೂಡ ಇಲ್ಲಿ ನಡೀತದೆ, ಅದು ನೋಡ್ಕೊಳ್ಳಿ.